ಅಯೋಗ್ಯ, ಮುಟ್ಟಾಳ, ದೇಶದ್ರೋಹಿ ಅಂತ ಅಂದ್ಬಿಟ್ಟ ನನ್ನನ್ನು ಅಂತ ಪ್ರತಾಪ್ ಸಿಂಹ ಅವರು ತಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅನ್ಸುತ್ತೆ, ಮಾನನಷ್ಟ ಮೊಕದ್ದಮೆ. ಏನಾಗಿದೆ ಸರ್? ಇಲ್ಲ ಮೇಡಮ್, ನನಗೆ ಭಾಳ ಕೇಸ್ ಹಾಕಿದ್ದಕ್ಕೆ ಬೇಜಾರಿಲ್ಲ ಮ್ಯಾಮ್. ಮಾನನಷ್ಟ ಮೊಕದ್ದಮೆ ಹಾಕೋರು ಮಾನ ಇದೆ, ಅದಕ್ಕೆ ನಷ್ಟ ಆಗಿದೆ ಅಂತ ಹಾಕಿದ್ದು. ಬಟ್ ಇವ್ರು ಯಾಕೆ ಹಾಕಿದ್ರು ಅಂತ ನನಗೆ ಉತ್ತರ ಸಿಕ್ಕಿಲ್ಲ. ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಕೇಳಬೇಕು. ಸೊ ನಾನು ಈ ಕೋರ್ಟ್ನ ಕೇಳ್ತಾ ಇದ್ದೀನಿ, ಮಾನ ಇದೆ ಅನ್ನೋದನ್ನ ಅವ್ರು ಪ್ರೂವ್ ಮಾಡಲಿ, ಈ ಸಭ್ಯ ಭಾಷೆಗಳನ್ನೆಲ್ಲ ಇಟ್ಕೊಂಡು ಪ್ರೂವ್ ಮಾಡಲಿ, ಮತ್ತೆ ನಷ್ಟ ನೋಡೋಣ ಅಂತ. ನನಗೆ ಲೋಯರ್ ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ, ಹೈಕೋರ್ಟಿಗೆ ಕ್ವಾಶ್ಗೆ ಹೋದೆ. ಅವರು ಮೀಡಿಯೇಷನ್ಗೆ ಕಳಿಸಿದ್ರು. ಮೀಡಿಯೇಷನ್ಗೆ ಆತನು ವಿಡಿಯೋ ಕಾಲಲ್ಲಿ ಬಂದ, ನಾನು ಬಂದೆ. ಒಂದು 15 ನಿಮಿಷ ಬ್ರೀಫ್ ಮಾಡಿದ್ರು ಮೀಡಿಯೇಟರ್, ಸೀನಿಯರ್ ಅಡ್ವೊಕೇಟು. ನನ್ನ ಪೇಷನ್ಸಾಗಿ ಕೇಳಿದೆ ರೂಲ್ಸ್ ಆಫ್ ಮೀಡಿಯೇಷನ್. ಪ್ರತಾಪ್ ಸಿಂಹ ಮೀಡಿಯೇಟರ್ನೇ ಬೈದ್ಬಿಟ್ನೆ, ನೀವೇನ್ರಿ ಇವೆಲ್ಲ ಏನು ಕೇಳ್ತೀರ ನನಗೆ ಗೊತ್ತು ಅಂತ. ಆತ ಸೀನಿಯರ್ ಅಡ್ವೊಕೇಟ್ ಬೇಜಾರಾಗ್ಬಿಟ್ರು. ಅಲ್ಲೇ ಇದು ಸಾಕ್ಷಿ ಒಂದು 20 ಜನ ಅಡ್ವೊಕೇಟ್ಸ್ ಇದ್ದಾರೆ. ಲಾಸ್ಟಲ್ಲಿ ಪ್ರತಾಪ್ ಸಿಂಹ ಅವ್ರು ಸಾರಿ ಕೇಳಬೇಕು ನನಗೆ. ನಾನು ಯಾಕೆ ಕೇಳಬೇಕು? ಪಾಸ್ ಕೊಟ್ಟು ಪಾರ್ಲಿಮೆಂಟಲ್ಲಿ ಬಾಂಬ್ ಹಾಕಿದವನು ದೇಶದ್ರೋಹಿನೇ, ಎಲ್ಲರೂ ಒಪ್ಪಬೇಕು. ಪಾರ್ಲಿಮೆಂಟಲ್ಲಿ ಅಷ್ಟು ಜನ, ನೀವು ವಿಧಾನಸೌಧದಲ್ಲಿ ಯಾರಿಗೋ ನಿಮ್ಮ ಕ್ಷೇತ್ರದವ್ರು 4 ಜನರಿಗೆ ಪಾಸ್ ಕೊಡ್ತೀರಿ, ಅವ್ರು ಬಂದ್ಬಿಟ್ಟು ಅಲ್ಲಿ ಮಾಡಬಾರ್ದು ಎಸ್ಕೆ ಕೆಲಸ ಮಾಡಿಬಿಟ್ರೆ ನೀವು ಅದಕ್ಕೆ ಕಾರಣರಾಗ್ತೀರಾ? ನೋ ಮೇಡಮ್, ನಾನು ಹೇಳೋದು ಈತನಿಗೆ ಪರಿಚಯ ಇರೋರು ಅವ್ರ ಮುಖಾಂತರ ಒಂದು ಪಾಸ್ ಹೋಗುತ್ತೆ, ಅವ್ರು ಬಾಂಬ್ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ. ಪ್ರತಾಪ್ ಸಿಂಹ ನೀವು ತಾಂಡೋಗಿ ಬಾಂಬ್ನ ಅಂತ ಹೇಳಿದ್ರ ಮೇಡಮ್? ಇಲ್ಲ, ನಾನು ಹೇಳೋದಿಷ್ಟೇ. ನಾನೇನಂದೆ, ಬಾಂಬ್ ಹಾಕದ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟವನು ನೀನು ಅಂದಿದ್ದು. ನಾನು ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟೆ ನೀನು ಅಂದೆ. ಇಷ್ಟು ಹೇಳಬಾರ್ದ ಮೇಡಮ್? ಇಲ್ಲ, ನೀವು ದೇಶದ್ರೋಹಿ ಅಂದ್ರಿ, ನಾನು ಕೇಳಿಸ್ಕೊಂಡಿದ್ದೀನಿ. ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟವನು ನೀವು ದೇಶದ್ರೋಹಿ ಅಂದಿದ್ದೀರಿ, ನಾನೇ ಕೇಳಿಸ್ಕೊಂಡಿದ್ದೀನಿ. ಏನೋ ನನಗೆ ಗೊತ್ತಿಲ್ಲ ಮೇಡಮ್. ದೇಶದ್ರೋಹಿಗಳಿಗೆ ಅಂದಿರೋದು ನಾನು ಐ ಡೋಂಟ್ ವಾಂಟ್ ಕಮೆಂಟ್. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಾನು ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟಿದ್ಯಾ? ಜಾನಿ ದುಶ್ಮನ್ ಇದೆಯಲ್ಲ, ಈ ದುಶ್ಮನ್ ಇವತ್ತಿಂದಲ್ಲ ಸರ್. ಐ ಥಿಂಕ್ ಇದು ಇನ್ನೂ ಭಾಳ ಮುಂದಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ. ಈಗ ನೀವು ಜಾನಿ ಅಂದ್ರಿ, ಆ ಚಿಕ್ಕ ವಯಸ್ಸಲ್ಲಿ ನಾವು ಜಾನಿ ಎಸ್ ಪಾಪ ಅಂತ ಬಂತು. ಇಲ್ಲಿ ನೋಡ್ರೆ ಈ ಜಾನಿಗೂ ಈತ ಮಾತಾಡೋ ಪಾಪಗೂ ಎಲ್ಲ ಡಿಫ್ರೆಂಟ್. ನಮ್ಗೊಂದ್ ಸ್ವಲ್ಪ ಸೊ ಜಾನಿ ದುಶ್ಮನ್ ಅಂದ್ರೆ ಅಷ್ಟು ಕಡು ವೈರತ್ವ ಅಂತ, ಅಷ್ಟು ಕಡು ವೈರತ್ವ ಅಂತ. ಸರ್, ಈಗ ಸಂಸದ ಸುಧಾಕರ್ ಅವರು ಸೋತ್ರೆ, 1 ವೋಟ್ ಜಾಸ್ತಿ ತಗೊಂಡ್ರೆ ಮರುಕ್ಷಣದಲ್ಲೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕೊಡ್ಲಿ. ನೋಡಿ ಮೇಡಮ್, ಪ್ಲೀಸ್, ನೀವು ಮಾನ ಇದ್ರೆ ಮಾನ ನಷ್ಟ ಹಾಕ್ಬೇಕು ಅಂದ್ರಲ್ಲ, ಅದಕ್ಕೆ ಅವರು ಸುಧಾಕರ್ ಅವರು 1 ವೋಟ್ ಜಾಸ್ತಿ ತಗೊಂಡ್ರೆ ನಾನು ಮರುಕ್ಷಣದಲ್ಲೇ ರಾಜೀನಾಮೆ ಕೊಡ್ತೀನಿ ಅಂತ ಅಂದಿದ್ದು. ಚಾಲೆಂಜ್ ಮಾಡಿದ್ದು ಒಂದು ಕರ್ನಾಟಕದ ಒಂದು ಖಾಸಗಿ ವಾಹಿನಿ ರಿಪೋರ್ಟ್ ಅಂತ ಕೇಳಿದಾಗ, ನನಗೂ ಆತನಿಗೆ ನಂದಿಯಲ್ಲಿ ದೀಪ ಬೆಳಗ್ಸೋಣ ಬಾ ಅಂತ ಒಂದು ಡಿಸ್ಕಷನ್ ಆಗುತ್ತೆ ಮೇಡಮ್. ದೀಪ ಬೆಳಗೋಣ ಬಾ ಅಂತ ಒಂದು ಡಿಸ್ಕಷನ್ ಆದರೆ ಆ ಟೈಮಲ್ಲಿ ನಾನು ಸಂಸದರಿಗೆ ಒಂದು ಮಾತು ಹೇಳ್ತೀನಿ, ಸುಧಾಕರ್ ಅವರೇ, ನಿಮಗೆ ತಾಕತ್ತಿದ್ರೆ ನೀವು ನನ್ನನ್ನು ಚಾಲೆಂಜ್ ಮಾಡಿ 1 ವೋಟ್ ಜಾಸ್ತಿ ತಗೊಳ್ಳಿ ಅಂದೆ. ಮೇಡಮ್, ಅವ್ರು ಚಾಲೆಂಜ್ ಅಕ್ಸೆಪ್ಟೇ ಮಾಡಲಿಲ್ಲ. ಇದನ್ನೆಲ್ಲ ಅಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ. ಒಂದು ಖಾಸಗಿ ಇದು ಅಲ್ವಾ, ಇದು MP ಎಲೆಕ್ಷನ್ ಅಲ್ವಾ ಇದು? ಮೇಡಮ್, MP ಎಲೆಕ್ಷನ್ ಅಲ್ಲಿ ನೀವು ಚಾಲೆಂಜ್ ತಗೊಳ್ಳಿ, ನಾನು ರಿಸೈನ್ ಮಾಡ್ತೀನಿ ಬೇಕು ಅಂದ್ರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಲಿಲ್ಲ. ನಾನು 2-3 ಸಲ ಅದನ್ನ ರಿವೈಂಡ್ ಮಾಡಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ನೀವಂತೂ ಚಾಲೆಂಜ್ ತಗೊಂಡಿದ್ರಲ್ಲ. ಚಾಲೆಂಜ್ ತಗೊಳ್ಳಿ ಅಂತ ಕೇಳಿದ್ದು, ಯಾಕೆ ತಗೊಳ್ಳಿ? ನೀವು ಚಾಲೆಂಜ್ಗೆ ಆಹ್ವಾನಿಸ್ತಾ ಇದ್ದೀರಿ ಅಂದ್ರೆ ನೀವು ಫಸ್ಟ್ ಚಾಲೆಂಜ್ ತಗೊಂಡಿದ್ದೀರಿ ಅಂತ ಅರ್ಥ. ಇಲ್ಲ ಮೇಡಮ್, ನಾನು ಹೇಳಿರೋ ಅರ್ಥನ ಎಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಹೆಂಗೆ ಫೇಲ್? ನನಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಇನ್ಸ್ಪಿರೇಷನ್. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬಾರ್ದಾ? ಬೇಕಾಗಿದ್ದು ಬೇಕಾದಂಗೆ ತಗೊಳ್ರಿ ಸರ್. ಇಲ್ಲ ಮೇಡಮ್, ಅಲ್ಲ, ದೇವೇಗೌಡರು, ಕುಮಾರಸ್ವಾಮಿ ಅವರು ಇನ್ಸ್ಪಿರೇಷನ್. ಯಾಕೆ ಅವರು ಮಾತು ತಪ್ಪವ್ರ? ಅವರು ಅಲ್ಲ, ಅವ್ರ ಮಾತು ಮೇಲೆ ನಿಂತ್ಕೊಂಡಿದ್ದಾರೆ ಅಂತ ನಾನು ನೀವು ಈ ವಿಚಾರಕ್ಕೂ ಅದಕ್ಕೂ ಲಿಂಕ್ ಮಾಡಿದ್ರೆ ಅವ್ರ ಮಾತು ತಪ್ಪಿದವರು ಅಂತ. ಯಡಿಯೂರಪ್ಪನವ್ರಿಗೆ ಇದು ಕೊಡ್ಲಿಲ್ಲ ಅಂತ. ಇಲ್ಲ, ನನಗೆ ಯಡಿಯೂರಪ್ಪನವ್ರಿಗೆ 2020 ಸರ್ಕಾರ ಬಿಟ್ಕೊಟ್ಟಿಲ್ಲ ಅಂತ. ದೇವೇಗೌಡರ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಪೊಲಿಟಿಕಲ್ ಇನ್ಸ್ಪಿರೇಷನ್ ಅಥವಾ ಗುರು ಯಾರು ಸರ್? ಸಿದ್ದರಾಮಯ್ಯನವ್ರು ಅಂತ ಹೇಳ್ಬೇಡ್ರಿ, ಯಾಕಂದ್ರೆ ಜನ ತಪ್ಪು ತಿಳ್ಕೊತಾರೆ, ಮಂತ್ರಿ ಆಗಕ್ಕೆ ಕೇಳ್ತಿದ್ದಾರೆ ಅಂತಾರೆ. ಪೊಲಿಟಿಕಲ್ ಇನ್ಸ್ಪಿರೇಷನ್ ಮೇಡಮ್, ನಿಮಗೆ ಗೊತ್ತಿರಲಿ, ನನ್ನ ತಾಯಿಯ ತಂದೆ, ನಮ್ಮ ತಾತ, ಅವರು ಆಂಧ್ರ ಪ್ರದೇಶ, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದವರು, ಬಾರ್ನ್ ಕಾಂಗ್ರೆಸ್. ಅವರು ಅಲ್ಲಿ ಆಂಧ್ರದಲ್ಲಿ ಆ ಕಡೆ ಕಡಪಾಗೆಲ್ಲ ಎಲೆಕ್ಷನ್ಸ್ ಇದು ಮಾಡಿದಾಗ YS ರಾಜಶೇಖರ್ ರೆಡ್ಡಿ ಜೊತೆ ಆತ್ಮೀಯತೆ ಇದ್ದವರು ನಮ್ಮ ತಾತ. YS ರಾಜಶೇಖರ್ ರೆಡ್ಡಿ ಜಗನ್ನವ್ರ ತಂದೆ. ಈವನ್ ನಮ್ಮ ಅಂಕಲ್ಲು ಭಾರತಿ ಸಿಮೆಂಟ್ಸ್ ಅಂತ ಜಗನ್ನವರು ಅಲ್ಲಿ ಕೆಲಸನೂ ಮಾಡ್ತಿದ್ರು. ಇದು ನಮ್ಗೆ ಅಲ್ಲಿ ನಮ್ಮ ತಾತ ಲಾಯಲ್ ಕಾಂಗ್ರೆಸ್, ಒಂದು 40-50 ವರ್ಷದ ಕಾಂಗ್ರೆಸ್ಸು.
ಆದರೆ ಅದು ಈ ಕಡೆ ಕರ್ನಾಟಕದಲ್ಲಿ ನಮ್ಮ ಫ್ಯಾಮ್ಲಿಗೆ ಬರಲಿಲ್ಲ. ನಮ್ಮ ತಾಯಿ ಕಡೆ ಮದುವೆ ಆಗಿ ಬಂದರು, ಇದಾದರು. ನಾವು ರಾಜಕಾರಣಕ್ಕೆ ಹೋಗಲೇ ಇಲ್ಲ. ಬಟ್ ನಾನು ಸಡನ್ನಾಗಿ ಎಮರ್ಜ್ ಆಗ್ತೀನಿ, ಟಿಕೆಟ್ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸಿಕ್ತು, ಪಾರ್ಟಿಯಲ್ಲಿ ಗೆದ್ದೆ, ಇಷ್ಟ ಆಯಿತು. ನಾನು ಅದಾದಮೇಲೆ ನನಗೆ ರಾಹುಲ್ ಗಾಂಧಿಯವ್ರು ನನಗೆ ಟಿಕೆಟ್ ಹೆಂಗೆ ಫೈನಲ್ ಆಯಿತು ಅಂತ ಹೈಕಮಾಂಡಲ್ಲಿ ಹೇಳ್ತೀನಿ. ಕಾಂಪಿಟೇಷನ್ ಇದ್ದರು ಮೇಡಮ್, 2-3 ಜನ. ನನ್ನ ಹೆಸರು ಬರುತ್ತೆ. ಒಂದು ಅರ್ಬನ್ ಹುಡುಗ, ಈ ಹುಡುಗನಿಗೊಂದು ಅವಕಾಶ ಕೊಡಬೇಕು ಅಂತ ರಾಹುಲ್ ಗಾಂಧಿ ಸರ್ ಒಂದು ಟಿಕ್ ಹಾಕ್ತಾರೆ. ಗಿವ್ ಒನ್ ಆಪರ್ಚುನಿಟಿ. ನಾನು ಇಲ್ಲ ಮೇಡಮ್, ನಾನು ಭೇಟಿ ಆಗೋಕ್ಕೆ ಮೋಸ್ಟ್ಲಿ ನಾನು ಯಾರಾದರೂ ಒಬ್ರು ನಿಮ್ಮ ಬಗ್ಗೆ ಹೈಕಮಾಂಡ್ ಹೇಳಬೇಕಲ್ಲ ಸರ್? ಮೋಸ್ಟ್ಲಿ ನನಗೆ ಏನು ಮೇಡಮ್, ಅವರು ಅಲ್ಲ, ಯಾರಾದರೂ ಒಬ್ರು ನಿಮ್ಮನ್ನ ಅದೇ ನನಗೆ ಮೋಸ್ಟ್ಲಿ ನನಗೂ ಆಸೆ ಇದೆ ಮೇಡಮ್, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆ ಒಂದು ಫೋಟೋ ತೊಗೋಬೇಕು. ಇನ್ಸ್ಪಿರೇಷನ್ ಅಲ್ಲ ಮೇಡಮ್. ಮೇಡಮ್ ಅವತ್ತು ನನಗೆ ಅಭಿಷೇಕ್ ದತ್ ಸರ್ ಅಂತ ಒಂದು ಮಾತು ಹೇಳಿದ್ರು ಮೇಡಮ್. ಅಭಿಷೇಕ್ ದತ್ ಅಂತ ಏನು ಹೇಳಿದ್ರು ಅಂದರೆ, ಡಿಸ್ಕಷನ್ ಆಗುವಾಗ ಇನ್ನಿಬ್ಬರ ಹೆಸರು ಇರುತ್ತೆ ಫೈನಲ್ ಲಿಸ್ಟಲ್ಲಿ. ಯಾರು ಈ ಮೈಸೂರು ನಮ್ಮ